ಜಿಲ್ಲೆಯ ಚಡಚಣ ತಾಲೂಕಿನ ಗೋಟ್ಯಾಳ ಗ್ರಾಮದ ತೋಟದಲ್ಲಿ ಟ್ರ್ಯಾಕರ್ ಜಿಪಿಎಸ್ ಹಾಗೂ ಕ್ಯಾಮೆರಾ ಮಾದರಿಯ ಉಪಕರಣಗಳನ್ನು ಹೊಂದಿದ್ದ ರಣಹದ್ದು ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ಆದರೆ ಕೊನೆಗೆ ರಹಸ್ಯ ಬಯಲಾಗಿದೆ. ತೋಟದಲ್ಲಿ ಅಸಹಜ ಸ್ಥಿತಿಯಲ್ಲಿ ಕುಳಿತಿದ್ದ ದೊಡ್ಡ ಪಕ್ಷಿಯನ್ನ ಕಂಡ ಸ್ಥಳೀಯರು ತಕ್ಷಣ 112ಕ್ಕೆ ಕರೆ ಮಾಡಿದ್ರು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ರಣಹದ್ದು ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಸ್ಥಳಾಂತರಿಸಿದ್ರು. ರಣಹದ್ದಿನ ಕಾಲಿಗೆ ಗುರುತಿನ ಸಂಖ್ಯೆಯ ಟ್ಯಾಗ್ ಅಳವಡಿಸಿರೋದು ಕಂಡು ಬಂದಿದ್ದು ಇದರಿಂದ ಪಕ್ಷಿಯ ಮೇಲೆ ವೈಜ್ಞಾನಿಕ ಅಧ್ಯಯನ ನಡೆಸುತ್ತಿರೋದು ಸ್ಪಷ್ಟವಾಗಿದೆ. ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಅರಣ್ಯಾಧಿಕಾರಿಗಳು ಪರಿಶೀಲನೆ ನಡೆಸಿದ ವೇಳೆ ಈ ರಣಹದ್ದು ಮಹಾರಾಷ್ಟ್ರದ ನಾಗಪುರ ಸಮೀಪದ ಮೇಲಘಾಟ ಪ್ರದೇಶದಿಂದ ಬಂದಿರುವುದು ಎಂದು ತಿಳಿದು ಬಂದಿದೆ. ಮಹಾರಾಷ್ಟ್ರ ಅರಣ್ಯ ಇಲಾಖೆಯು ರಣಹದ್ದುಗಳ ಜೀವನ ಶೈಲಿ, ಸಂಚರಣೆ ಮಾರ್ಗ ಹಾಗೂ ಇತರೆ ಪಕ್ಷಿಗಳ ಕುರಿತು ಮಾಹಿತಿ ಸಂಗ್ರಹಿಸುವ ಉದ್ದೇಶದಿಂದ ಜಿಪಿಎಸ್ ಮತ್ತು ಟ್ರ್ಯಾಕರ್ ಅಳವಡಿಸಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. ಜಿಪಿಎಸ್ ಮತ್ತು ಟ್ರ್ಯಾಕರ್ಗಳ ಭಾರದಿಂದ ರಣಹದ್ದು ಬಸವಳಿದ ಸ್ಥಿತಿಯಲ್ಲಿ ಇದ್ದು ಅದೇ ಕಾರಣದಿಂದ ಹಾರಲು ಸಾಧ್ಯವಾಗಿರಲಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲಾ ಅರಣ್ಯಾಧಿಕಾರಿಗಳು ರಣಹದ್ದನ್ನ ತಮ್ಮ ಸುಪರ್ದಿಗೆ ಪಡೆದು ಅಗತ್ಯ ಆರೈಕೆ ನೀಡುತ್ತಿದ್ದಾರೆ. ಸದ್ಯ ರಣಹದ್ದಿನ ಆರೋಗ್ಯ ಸ್ಥಿತಿಯನ್ನ ನಿಗಾ ವಹಿಸಿ ನೋಡಲಾಗುತ್ತಿದ್ದು ಸಂಪೂರ್ಣ ಚೇತರಿಸಿಕೊಂಡ ಬಳಿಕ ಹಾರಿ ಬಿಡುವ ಕುರಿತು ಮಹಾರಾಷ್ಟ್ರ ಅರಣ್ಯಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತಿದೆ. ಅವರ ಸೂಚನೆಗಳಂತೆ ಮುಂದಿನ ಕ್ರಮ ಕೈಗೊಳ್ಳುವುದು ಎಂದು ವಿಜಯಪುರ ಜಿಲ್ಲಾ ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ನಿನ್ನೆ ಗೊತ್ತಾಗಿಲ್ಲ ನಮಗ. ನಿನ್ನೆ ಯಾರು ನಿನ್ನೆ ವ್ಯವಸ್ಥೆ ಮಾಡಿ ಹಚ್ಕೊಡ್ತಿದ್ದೆ ಇದಕ್ಕ. ನಿನ್ನೆ ಇದೇ ಉಳ್ದದ ನೋಡಿದೇವ್ ನೋಡೇ ಇಲ್ರಿ. ಅಂದು ಇದು ಈ ಕಡೆ ಹೆಂಗ್ ಬಂದ ಇದು ಪಾರ್ಗೊಳಿಗೆ ಹೋಯ್ತದೆ ನೋಡ. ನಾವು ಇದೇ ಮಾತಾಡ್ಕೊತೇನೆ. ಒಂದ್ ಬಿಚ್ಚಿದೆ, ಒಂದ್ ಕ್ಯಾಮ್ರಾ ಒಂದ್ ಬಿಚ್ಚದ. ಈಗ ಕ್ಯಾಮ್ರಾ ಅದ್ರ ಮ್ಯಾಗೆ ನೋಡಿದೆವು ಮಹಾರಾಷ್ಟ್ರ ಗೌರ್ಮೆಂಟ್ ತಾಕತ್ ಬರ್ತದೆ. ಇದು ನವಲಿನ್ ಟೈಪ್ ಅದು ರಣಹದ್ದು ರೀ. ಒಂದ್ ಗುಂಬನ್ ಬಾಟಲ್ ತೋರ. ಆರು ಸಿಕ್ಕಿಲ್ ಅದ್ರ ಕಾಲಾಗಿ ಸ್ಪೈಯಿಂಗ್ ಕಾಲಾಗಿ ನಾವು ಕಾಲ್ ಮಾಡಿದೇವ್ರ ಅವ್ರಿಗೆ. ಸ್ಪೈಯಿಂಗ್ ಸಲುವಾಗಿನೇ ಕಾಲ್ ಮಾಡಿದೇವ್ರ ಅವ್ರಿಗೆ. ಬಂದಾರ ನೀರ್ನಾಗ ಇಡುವ ಸ್ವಲ್ಪ ಯಾರು ಹಣ್ಣು ತಿಳಿಸ್ತಾರ. ಅದು ಟೈಟ್ ಆಗೈತಿ ಇಲ್ರಿ. ಆಟ ಟೈಟ್ ಇದ್ರೆ GPS ಅದು ವರ್ಕ್